ಓಕೆ ಮೇಡಮ್. ಅದು ಮಕ್ಕಳೆಲ್ಲ ಆ್ಯಕ್ಚುಲಿ ಅವ್ರ ಬ್ರೈನ್ ಆಚೆ ಹೆಂಗಿರಬೇಕು ಏನು ಅಂತ ಆ್ಯಕ್ಚುಲಿ ಮನೇಲೇ ಆಗಲಿ ಬೇಸಿಕ್ ನಾಲೆಡ್ಜ್ ಲಾಕ್ ಹಾಕೋದೇ ಆಗಲಿ ಅಕಸ್ಮಾತ್ ಏನಾದ್ರು ಗೊತ್ತಿಲ್ಲದಿರೋ ಲಾಕ್ ಹಾಕಿದಾಗ ಅವ್ರು ಹೆಂಗೆ ಆಚೆ ಬರ್ಬೋದು ಅದರಿಂದ ಅಂತ ಮೈಂಡು ಮೆಚುರಿಟಿ ಬರುತ್ತೆ ಮಕ್ಕಳಿಗೆ. ಆಮೇಲೆ ಡ್ರೆಸ್ ಸೆನ್ಸಲ್ಲೂ ಅಷ್ಟೇ ಹುಕ್ಸ್ ಹಾಕೋದು ಬಟನ್ ಹಾಕೋದು ಬೇಸಿಕ್ ಸೆನ್ಸ್ ಹೇಳ್ಕೊಡ್ತೀರಾ. ಇಟ್ಸ್ ಟೂ ಗುಡ್. ಅವ್ರ ಮೈಂಡ್ ಆಚೆ ಒಳಗಡೆ ಎಲ್ಲದೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ಓನ್ಲಿ ಓದೋದಕ್ಕಿಂತ ಆ್ಯಕ್ಚುಲಿ ಇದು ಮಾತ್ರ ಬೆಟರ್ ಇರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕು. ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಬೆಟರ್. My child is learning very well. He was able to tell water animals, very transports, continents, everything he was grasping very well in class and activity also. I'm very happy with that, and I'm happy with every teacher who was giving a good guidance to him. Thank you very much for this. Thank you. ಆ್ಯಕ್ಟಿವಿಟಿ ಮಾಡಿದರೆ ಮಕ್ಕಳಿಗೂ ಒಳ್ಳೆಯದು ತಿಳ್ಕೊಳ್ಳೋಂಗಾಗುತ್ತೆ. ಬರೀ ಬೋರ್ಡ್ ವರ್ಕು ರೈಟಿಂಗ್ ಅದು ಅಂತ ಕಷ್ಟ. ಈ ಥರ ಎಲ್ಲಾದರೆ ಇನ್ನೂ ಬುದ್ಧಿವಂತರಾಗ್ತಾರೆ. ಓಕೆ. ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಬ್ರೈನ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಬರೀ ಓನ್ಲಿ ರೀಡಿಂಗ್ ರೈಟಿಂಗ್ ಅವ್ರಿಗೂ ಒಂದು ಸ್ವಲ್ಪ ಅನಿಸುತ್ತೆ. ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಒಂಚೂರು ಹ್ಯಾಪಿಯಾಗಿ ಇನ್ನೂ ಚೆನ್ನಾಗಿ ಎಲ್ಲರೂ ಮಾಡ್ಬೋದು. ಇದು ಬೆಸ್ಟ್. ಬರೆಯೋದು ಓದೋದಿಲ್ಲದೆ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಬ್ರೈನ್ ತುಂಬ ಬೇಗ ಹೆಲ್ಪ್ ಆಗುತ್ತೆ. ಬೇರೆ ಎಲ್ಲ ತಿಳ್ಕೊಳ್ತಾರೆ. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಮೈಂಡಲ್ಲಿ ಬೇರೆ ಬೇರೆ ಥರ ಆ್ಯಕ್ಟಿವಿಟಿ ಎಲ್ಲ ಓಡಿಸ್ತಾ ಇದ್ದರೆ ಅವ್ರಿಗೂ ಒಂಥರ ಇದು ನಾಲೆಜ್ ಬರುತ್ತೆ. ಮತ್ತು ಅದು ಯಾವ್ಯಾವ ಶೇಪ್ಸ್ ಇರ್ತವೆ ಶೇಪ್ಸ್ ಬಗ್ಗೆ ಆಯ್ತು, ಕಲರ್ ಬಗ್ಗೆ ಆಯ್ತು, ಮತ್ತು ಇದು ಲೆಟರ್ಸ್ ಬಗ್ಗೆ ಆಯ್ತು, 1 2 3 ಬಗ್ಗೆ ಆಯ್ತು. ಅವ್ರಿಗೆ ಇನ್ನೂ ನಾಲೆಜ್ ಆಗುತ್ತೆ. ಬರೀದ್ರಿಂದ ನಾಲೆಜ್ ಬರೋದಕ್ಕಿಂತ ಇನ್ನೂ ತಿಳ್ಕೊಳೋದ್ರಿಂದ ನೋಡಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ಇನ್ನೂ ಹೆಚ್ಚು ಆ್ಯಕ್ಟಿವಿಟಿ ಅವರಿಗೆ ಜಾಸ್ತಿ ಪ್ರಾಕ್ಟೀಸ್ ಆಗುತ್ತೆ. ಅವ್ರಿಗೆ ಮತ್ತು ಅವ್ರ ಮೈಂಡ್ ಇನ್ನೂ ಚುರುಕಾಗುತ್ತೆ. ಥ್ಯಾಂಕ್ ಯು. ಆಕ್ಟಿವಿಟಿ ಬೇಸ್ ಟೀಚಿಂಗ್ ಮಾಡೋದ್ರಿಂದ ಅವ್ರಿಗೆ ಟಚ್ ಆ್ಯಂಡ್ ಸಿ ಫೀಲ್ ಬರುತ್ತೆ ಮಕ್ಕಳಿಗೆ. ಮೇಯ್ನ್ಲಿ ಕೆಲವು ಮಕ್ಕಳಿಗೆ ಹಿಂಗೆ ಬೋರ್ಡ್ ಮೇಲೆ ರೈಟಿಂಗ್ ಮಾಡೋದು ಬೇಗ ಕ್ಯಾಚ್ ಮಾಡಲ್ಲ. ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಕೊಟ್ಟಾಗ ಅವ್ರಿಗೆ ರೆಕಗ್ನೈಸ್ ಮಾಡ್ತಾರೆ ಯಾವ ಥರ ಇರುತ್ತೆ ಕಲರ್ಸು ಮತ್ತು ಶೇಪ್ಸ್ ಯಾವ ಥರ ಇರುತ್ತೆ ಮತ್ತು ಇದನ್ನು ಹೆಂಗೆ ಅರೇಂಜ್ ಮಾಡಬೇಕು ಅನ್ನೋದು ಅವರು ಲರ್ನ್ ಮಾಡ್ತಾರೆ. ಇದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಅವರು ಸ್ವಲ್ಪ ಬೇಗ ಸ್ವಲ್ಪ ಮುಂದುವರಿತಾರೆ ಕಲ್ತ್ಕೊಂಡ್ರೆ. ಅದರಿಂದ ಇದು ಮಕ್ಕಳು ಈ ಥರ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ಅವ್ರು ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ಅನ್ನೋದು ಈ ಥರ ಆ್ಯಕ್ಟಿವಿಟಿ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಕಲಿತಿದ್ದಾರೆ, ಆಟ ಆಡ್ಕೊಂಡು ಖುಷಿಯಾಗಿ ಕಲಿತಿದ್ದಾರೆ ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಈ ಥರ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವರು ಸ್ವಲ್ಪ ಕ್ವಿಕ್ಕಾಗಿ ಓದ್ತಾರೆ. ಆಮೇಲೆ ಅವರು ಸ್ವಲ್ಪ ಸ್ಕೂಲಿಗೆ ಬರೋಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ಆಮೇಲೆ ಅವರು ಶಾರ್ಟ್ನೆಸ್ಸು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇದು ನೋಡೋಕ್ಕೆ ಖುಷಿ ಆಗುತ್ತೆ. ನೋಡೋದಕ್ಕೆ ಎಲ್ಲರೂ ಖುಷಿ ಆಗುತ್ತೆ. ಕಲಿಸೋ ಟೀಚರ್ಸ್ಗೂ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ಟೀಚರ್ಸ್ ಕೂಡ ಚೆನ್ನಾಗಿ ಆ್ಯಕ್ಟಿವಿಟೀಸ್ಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಆ್ಯಕ್ಟಿವಿಟಿ ಎಲ್ಲ ಮಾಡೋದ್ರಿಂದ ಅವರು ಸ್ವಲ್ಪ ಬ್ರೈನ್ಡು ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಮಾಡೋದು ಅವಕಾಶ ಆಗುತ್ತೆ. ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವ್ರಿಗೂ ಬ್ರೈನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಅದರ ಸ್ಟಡೀಸ್ ಆಗಲಿ ಟೀಚರ್ಸ್ ಆಗಲಿ ನಾನು ನೀಟಾಗಿ ಅವ್ರಿಗೆ ಹೇಳ್ಕೊಡೋದ್ರಿಂದ ಅದು ತಲೆಯಲ್ಲೇ ಇರುತ್ತೆ. ಈ ಥರ ಪೇರೆಂಟ್ಸ್ನ ಕರೆದು ನಮಗೂ ತೋರಿಸಿದ್ರೆ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ನಮಗೂ ಗೊತ್ತಾಗುತ್ತೆ. ತುಂಬ ಖುಷಿ ಇರುತ್ತೆ.